ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಯಲ್ಲೇ 5 ಸ್ಟಾರ್ ಚಿಕನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಬಂದುಬಿಟ್ಟು ನಮ್ಮ ನಾದಿನಿಯವರು ಮನೆಯಲ್ಲಿ ಮಾಡ್ತಿದ್ದಾರೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ 1 kg ಚಿಕನ್ ತೊಗೊಂಡು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಮ್ಯಾರಿನೇಟ್ಗೋಸ್ಕರ ಅಂತೇಳ್ಬಿಟ್ಟು ಒಂದು ಬೌಲ್ಗೆ 1/4 ಲೀಟ್ರ್ ಮೊಸರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಕ್ಲೀನಾಗಿ ಗಂಟಿಲ್ದಿರ ಕಲಿಸ್ಕೊಂಡು ಅದರೊಳಗಡೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೆಯಲ್ಲೇ ಮಾಡಿಟ್ಕೊಂಡ ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1.5 ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡಿ ಇಷ್ಟೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದರೊಳಗಡೆ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ಮೇಲೆ ನಾವೇನು ಚಿಕನ್ನ ತೊಳೆದು ಎತ್ತಿಟ್ಕೊಂಡಿರ್ತೀವೋ ಆ ಚಿಕನ್ನ ಒಂದೊಂದು ಪೀಸಾಗಿಯೇ ನೀರೊಳಗಡೆ ಡಿಪ್ ಮಾಡ್ತಾ ಬರಬೇಕು. ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಅದರಿಂದ ಚಿಕನ್ ಎಲ್ಲ ಇದರೊಳಗಡೆ ಹಾಕ್ತಾ ಬರಬೇಕು. ನೋಡಿ ಯಾವ ಥರ ಅಂತೇಳ್ಬಿಟ್ಟು ಎಲ್ಲ ಅಂದ್ಕೊಂಡಿರ್ತಾರೆ KFCಗೆ 5 ಸ್ಟಾರ್ಗೆ ಯಾವ ಥರ ಚಿಕನ್ನ ಕಟ್ ಮಾಡಿಸ್ಕೊಂಡು ಬರಬೇಕು ಅಂತ. ನಾರ್ಮಲ್ ನಾವು ಯಾವ ಥರ ಕಬಾಬ್ಗೆ ಬಿರಿಯಾನಿಗೆ ಯಾವ ಥರ ಕಟ್ ಮಾಡಿಸ್ಕೊತೀವೋ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಸ್ಕೊಳ್ಬೇಕಷ್ಟೇ. ಇದರಲ್ಲಿ ಏನೂ ಇಲ್ಲ. ಆ ಥರ ಕಟ್ ಮಾಡಿಸ್ಕೊಂಡು ಈ ಥರ ಡಿಪ್ ಮಾಡ್ಕೊಳ್ಬೇಕು ಕ್ಲೀನಾಗಿ. ಇದನ್ನು 2 ಅವರ್ಸ್ ನೆನೆಸಿಡಬೇಕು. 2 hours later. ಇವಾಗ ನಾವು ಸ್ಟವ್ ಮೇಲೆ ಬಾಣಲಿ ಇಟ್ಟು ಲೋ ಫ್ಲೇಮ್ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಇವಾಗ 5 ಸ್ಟಾರ್ ಟೆಕ್ಸ್ಚರ್ ಬರಬೇಕು ಅಂದರೆ ಮೇಲ್ಗಡೆ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು. ಅದಕ್ಕೆ ನಾವು ಒಂದು ದೊಡ್ಡ ಬೋಲ್ ತೊಗೊಂಡಿದ್ದೀವಿ ಕಲಿಸ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು. ಮೆಜರ್ಮೆಂಟ್ಗೋಸ್ಕರ ಚಿಕ್ಕ ಬೋಲ್ ಇಟ್ಕೊಂಡಿದ್ದೀವಿ. ಅದರೊಳಗಡೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀವಿ. 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಕಂಪಲ್ಸರಿ ಇವೆರಡು ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಟೆಕ್ಸ್ಚರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ ಆಗಿ. ಇವಾಗ ನಾವು ಅದರೊಳಗಡೆ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನು, ಪೆಪ್ಪರ್ ಪುಡಿ 2.5 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ನಾವು ಚಿಕನ್ನಲ್ಲೇ ಫಸ್ಟೇ ಆ್ಯಡ್ ಮಾಡಿರ್ತೀವಿ. ಇವಾಗ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಉಪ್ಪು ಆಗಿಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಅನ್ನೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಮಗೆ ಔಟರ್ ಲೇಯರ್ಗೆ ಆಗೋ ಥರ ಫ್ಲೋರ್ ಅಂತೂ ರೆಡಿಯಾಗಿದೆ. ಇವಾಗ ನಾವು ಇನ್ನೊಂದು ಕಡೆ ಬೋಲ್ಗೆ ಎಗ್ನ ಒಡೆದಾಕ್ಕೊಳ್ತಾ ಇದ್ದೀವಿ. 3 ಎಗ್ನ ಒಡೆದಾಕ್ಕೊಳ್ತಾ ಇದ್ದೀವಿ. 1 kg ಚಿಕನ್ಗೆ 3 ಎಗ್ ಸಾಕಾಗುತ್ತೆ. ಯಾಕಂದರೆ ಚಿಕನ್ನ ಡಿಪ್ ಮಾಡ್ಕೋಬೇಕಲ್ಲ, ಅದರಿಂದ 3 ಎಗ್ ಸಾಕಾಗುತ್ತೆ. ಇವಾಗ ಎಲ್ಲೋ ಇಶ್ ಅನ್ನೋದು ನಾವು ಸೈಡಿಗೆ ತೆಗೆದಿಟ್ಕೊತಾ ಇದ್ದೀವಿ. 1 ಮೊಟ್ಟೆ ಒಡೆದಿರೋದ್ರಿಂದ ಅದು ತೆಗಿಯೋಕ್ಕೆ ಬಂದಿಲ್ಲ, ಅದರಿಂದ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವೋ 2 ಅವರ್ಸ್ ಚಿಕನ್ನ ತೊಗೊಂಡ್ಬಂದು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ಚಿಕನ್ಗೆ. ನೋಡಿ ಚಿಕನ್ನ ಕ್ಲೀನಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಒಂದೊಂದೇ ಚಿಕನ್ ಪೀಸ್ನ ತಗೊಂಡು ಇವಾಗ ನಾವೇನು ಮೊಟ್ಟೆನ ಕಲಿಸ್ಕೊಂಡು ಇಟ್ಕೊಂಡಿರ್ತೀವೋ ಆ ಮೊಟ್ಟೆ ಒಳಗಡೆ ಒಂದೊಂದಾಗೆ ಚಿಕನ್ ಪೀಸ್ನ ತಗೊಂಡು ಈ ಥರ ಡಿಪ್ ಮಾಡಿಕೊಂಡು ಈ ಫ್ಲೋರ್ ಒಳಗಡೆ ಹಾಕ್ಕೊಳ್ತಾ ಬರಬೇಕು. ಒಂದೇ ಸಲ ಜಾಸ್ತಿ ಚಿಕನ್ ಪೀಸ್ನ ಆ್ಯಡ್ ಮಾಡ್ಕೊಳ್ಬಾರ್ದು. ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಟುಬಿಡುತ್ತೆ. ಅದರಿಂದ 3 ಪೀಸನ್ನೇ ಆ್ಯಡ್ ಮಾಡ್ಕೊತಾ ಹೋಗಬೇಕು. ನೋಡಿ ಈ ಥರ ಚಿಕನ್ ಪೀಸ್ನ ಫ್ಲೋರ್ ಒಳಗಡೆ ಹಾಕಿದ ತಕ್ಷಣ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ರಬ್ಬಿಂಗ್ ಮಾಡ್ಕೊಳ್ಬೇಕು. ಹಿಟ್ಟು ಅನ್ನೋದು ಚಿಕನ್ಗೆ ಹಿಡಿಯುತ್ತೆ. ನೋಡಿ ಈ ಥರ ಚಿಕನ್ ಪೀಸ್ನ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಈ ಮೇಲ್ಗಡೆ ಹಿಟ್ಟನ್ನೆಲ್ಲ ಕ್ಲೀನಾಗಿ ಉದುರಿಸ್ಕೊಳ್ಬೇಕು. ನೆಕ್ಸ್ಟ್ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಒಂದೊಂದಾಗಿಯೇ ಬಿಡ್ತಾ ಬರಬೇಕು. ಆಯಿಲ್ ಹೀಟ್ ಅನ್ನೋದು ಜಾಸ್ತಿನೂ ಇರಬಾರ್ದು, ಹಾಗೆ ಕಡಿಮೆನೂ ಇರಬಾರ್ದು. ಮೀಡಿಯಮ್ ಊರಿನಲ್ಲಿಟ್ಟು ಹೀಟ್ ಮಾಡ್ಕೊಳ್ಬೇಕು. ಅದರೊಳಗಡೆ ಈ ಚಿಕನ್ ಪೀಸ್ ಒಂದೊಂದಾಗಿಯೇ ಹಾಕ್ಕೊಳ್ತಾ ಬರಬೇಕು. ಇವಾಗ ನೋಡಿ ಚಿಕನ್ ಪೀಸ್ ಎಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಫ್ರೈ ಆಗ್ತಿದೆ ಅಂತೇಳ್ಬಿಟ್ಟು. ನೋಡಿ ಟೆಕ್ಸ್ಚರ್ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಅಂತೂ ನಾವು ಹೊರಗಡೆ ಅಂಗಡಿಯಲ್ಲಿ ತಿನ್ನೋ ಥರನೇ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೂಪರ್ ಟೇಸ್ಟಿ 5 ಸ್ಟಾರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ಫ್ರೆಂಡ್ಸ್. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.